ಮಡಿಕೇರಿಯಲ್ಲಿ ಗಾಳಿ ಮಳೆಗೆ 200 ವರ್ಷದ ಇತಿಹಾಸವುಳ್ಳ ಪುರಾತನ ಮರ ಧರಾಶಾಯಿಯಾಗಿದೆ. ಮಡಿಕೇರಿಯ ಜಿಲ್ಲಾ ಕ್ರೀಡಾಂಗಣ ಬಳಿ ಇದ್ದ ಬೃಹತ್ ಮರ ನೆಲಕಚ್ಚಿದ್ದು ಮರ ಬೀಳುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮಡಿಕೇರಿಯಲ್ಲಿ ಗಾಳಿ ಮಳೆಗೆ ಬೃಹತ್ ಗಾತ್ರದ ಪುರಾತನ ಕಾಲದ ಮರ ಒಂದು ಉರುಳಿ ಬಿದ್ದಿರುವಂತದ್ದು. ಮಡಿಕೇರಿಯ ಜೂನಿಯರ್ ಕಾಲೇಜ್ ಮೈದಾನ ಏನಿದೆ, ಜೂನಿಯರ್ ಕಾಲೇಜ್ ಮೈದಾನಕ್ಕೆ ಸೇರಿದಂತ ಜಾಗದಲ್ಲಿ ಪಕ್ಕದಲ್ಲಿ ಒಂದು ಅತ್ತಿ ಮರ ಇತ್ತು. ಇದು ಸುಮಾರು 200 ವರ್ಷಕ್ಕೂ ಅಧಿಕ ಪುರಾತನವಾದ ಮರ. ಇದು ಅಂದ್ರೆ ಜನತೆಗೆ ಇದರೊಂದಿಗೆ ಭಾವನಾತ್ಮಕವಾದ ಸಂಬಂಧ ಕೂಡ ಇದೆ. ಯಾಕಂತ ಹೇಳಿದ್ರೆ ಇದು ಇಲ್ಲಿ ಮಡಿಕೇರಿಯ ಕೊಡವ ಸಮಾಜ ಅಂತ ಇದೆ. ಕೊಡವ ಸಮಾಜದವರು ಪ್ರತಿ ವರ್ಷ ಹುತ್ತರಿಗೆ ಒಂದು ಹುತ್ತರಿ ಕೋಲಾಕ್ ಮಾಡುವಂತ ಜಾಗ, ಅಂದ್ರೆ ಹುತ್ತರಿ ಕುಣಿತ ಅಂತ ಹೇಳ್ತಾರೆ, ಮಾಡುವಂತ ಜಾಗ. ಅಲ್ಲಿ ಒಂದು ಗುಡಿ ಕೂಡ ಇದೆ, ನೋಡಬಹುದು. ಅದರಿಂದ ತುಂಬಾ ಪುರಾತನ ವರ್ಷಗಳಿಂದ ಭಾವನಾತ್ಮಕವಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಇದು ನಿನ್ನೆ ಗಾಳಿಗೆ ಏನಾಗಿದೆ ಅಂದ್ರೆ, ಗಾಳಿ ಮಳೆಗೆ ಇದ್ದಕ್ಕಿದ್ದಂತೆ ಸಂಜೆ ಉರುಳಿ ಬಿದ್ದಿರುವಂತದ್ದು. ಮರದ ಅರ್ಧ ಭಾಗ ಕಟ್ಟಾಗಿ ಒಂದು ಕಡೆಗೆ ಬಿದ್ದಿರುವಂತದ್ದು, ಇನ್ನು ಅರ್ಧ ಭಾಗ ಉಳ್ಕೊಂಡಿದೆ. ಅದು ಕೂಡ ಬೀಳುವಂತ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಮಧ್ಯಭಾಗದಲ್ಲಿ ಅದು ಬಿರುಕು ಬಿಟ್ಟಿದೆ, ಮರದ ಮಧ್ಯಭಾಗದಲ್ಲಿ. ಈಗ ಅರ್ಧ ಭಾಗ ಇದ್ದಕ್ಕಿದ್ದಂತೆ ಉರುಳಿ ಬಿದ್ದಿದೆ. ಅದು ಸ್ಥಳೀಯರ ಮೊಬೈಲ್ ಅಲ್ಲಿ ಕೂಡ ನಿನ್ನೆ ರೆಕಾರ್ಡ್ ಆಗಿದೆ. ಇನ್ನು ಈ ಹುತ್ತರಿ ಕೋಲಾಟ ಮಾತ್ರ ಅಲ್ಲದೆ ಬೇರೆ ಬೇರೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಈ ಮರದ ಕೆಳಗಡೆ ನಡೀತಾ ಇತ್ತು, ಸಾಕಷ್ಟು ವರ್ಷಗಳಿಂದ ನಡೀತಾ ಇತ್ತು. ಇನ್ನು ಇತ್ತೀಚೆಗೆ ಈ ಕೊಡವಾಮೆ ಬಾಳು ಅಂತ ಹೇಳಿ ಒಂದು ಕಾರ್ಯಕ್ರಮ ಏನಾಯಿತು, ಸಾವಿರಾರು ಜನ, 50-60 ಸಾವಿರ ಜನ ಸೇರಿದ್ರು. ಅದು ಆ ಕಾರ್ಯಕ್ರಮ ಕೂಡ ಈ ಮರದ ಕೆಳಗಡೆ ಬಂದು ಎಲ್ಲ ಸೇರಿರುವಂತದ್ದು, ಅಂತ ಒಂದು ಜಾಗ ಇದು. ಈಗ ಈ ಮರ ಅರ್ಧ ಭಾಗ ಉರುಳಿ ಬಿದ್ದಿರುವಂತದ್ದು ಸಾಕಷ್ಟು ಜನರಿಗೆ ಬೇಸರ ಕೂಡ ಆಗಿದೆ, ಈ ರೀತಿ ಆಗಿದೆ ಅಂತ ಹೇಳುವಂತದ್ದು. ಮತ್ತೆ ಇನ್ನೂ ಅರ್ಧ ಭಾಗ ಕೂಡ ಕುಸಿದು ಬೀಳುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಗಾಳಿ ಮಳೆಗೆ 200 ವರ್ಷದ ಇತಿಹಾಸವುಳ್ಳ ಪುರಾತನ ಮರ ಧರಾಶಾಯಿಯಾಗಿದೆ. ಮಡಿಕೇರಿಯ ಜಿಲ್ಲಾ ಕ್ರೀಡಾಂಗಣ ಬಳಿ ಇದ್ದ ಬೃಹತ್ ಮರ ನೆಲಕಚ್ಚಿದ್ದು ಮರ ಬೀಳುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮಡಿಕೇರಿಯಲ್ಲಿ ಗಾಳಿ ಮಳೆಗೆ ಬೃಹತ್ ಗಾತ್ರದ ಪುರಾತನ ಕಾಲದ ಮರ ಒಂದು ಉರುಳಿ ಬಿದ್ದಿರುವಂತದ್ದು. ಮಡಿಕೇರಿಯ ಜೂನಿಯರ್ ಕಾಲೇಜ್ ಮೈದಾನ ಏನಿದೆ, ಜೂನಿಯರ್ ಕಾಲೇಜ್ ಮೈದಾನಕ್ಕೆ ಸೇರಿದಂತ ಜಾಗದಲ್ಲಿ ಪಕ್ಕದಲ್ಲಿ ಒಂದು ಅತ್ತಿ ಮರ ಇತ್ತು. ಇದು ಸುಮಾರು 200 ವರ್ಷಕ್ಕೂ ಅಧಿಕ ಪುರಾತನವಾದ ಮರ. ಇದು ಅಂದ್ರೆ ಜನತೆಗೆ ಇದರೊಂದಿಗೆ ಭಾವನಾತ್ಮಕವಾದ ಸಂಬಂಧ ಕೂಡ ಇದೆ. ಯಾಕಂತ ಹೇಳಿದ್ರೆ ಇದು ಇಲ್ಲಿ ಮಡಿಕೇರಿಯ ಕೊಡವ ಸಮಾಜ ಅಂತ ಇದೆ. ಕೊಡವ ಸಮಾಜದವರು ಪ್ರತಿ ವರ್ಷ ಹುತ್ತರಿಗೆ ಒಂದು ಹುತ್ತರಿ ಕೋಲಾಕ್ ಮಾಡುವಂತ ಜಾಗ, ಅಂದ್ರೆ ಹುತ್ತರಿ ಕುಣಿತ ಅಂತ ಹೇಳ್ತಾರೆ, ಮಾಡುವಂತ ಜಾಗ. ಅಲ್ಲಿ ಒಂದು ಗುಡಿ ಕೂಡ ಇದೆ, ನೋಡಬಹುದು. ಅದರಿಂದ ತುಂಬಾ ಪುರಾತನ ವರ್ಷಗಳಿಂದ ಭಾವನಾತ್ಮಕವಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಇದು ನಿನ್ನೆ ಗಾಳಿಗೆ ಏನಾಗಿದೆ ಅಂದ್ರೆ, ಗಾಳಿ ಮಳೆಗೆ ಇದ್ದಕ್ಕಿದ್ದಂತೆ ಸಂಜೆ ಉರುಳಿ ಬಿದ್ದಿರುವಂತದ್ದು. ಮರದ ಅರ್ಧ ಭಾಗ ಕಟ್ಟಾಗಿ ಒಂದು ಕಡೆಗೆ ಬಿದ್ದಿರುವಂತದ್ದು, ಇನ್ನು ಅರ್ಧ ಭಾಗ ಉಳ್ಕೊಂಡಿದೆ. ಅದು ಕೂಡ ಬೀಳುವಂತ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಮಧ್ಯಭಾಗದಲ್ಲಿ ಅದು ಬಿರುಕು ಬಿಟ್ಟಿದೆ, ಮರದ ಮಧ್ಯಭಾಗದಲ್ಲಿ. ಈಗ ಅರ್ಧ ಭಾಗ ಇದ್ದಕ್ಕಿದ್ದಂತೆ ಉರುಳಿ ಬಿದ್ದಿದೆ. ಅದು ಸ್ಥಳೀಯರ ಮೊಬೈಲ್ ಅಲ್ಲಿ ಕೂಡ ನಿನ್ನೆ ರೆಕಾರ್ಡ್ ಆಗಿದೆ. ಇನ್ನು ಈ ಹುತ್ತರಿ ಕೋಲಾಟ ಮಾತ್ರ ಅಲ್ಲದೆ ಬೇರೆ ಬೇರೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಈ ಮರದ ಕೆಳಗಡೆ ನಡೀತಾ ಇತ್ತು, ಸಾಕಷ್ಟು ವರ್ಷಗಳಿಂದ ನಡೀತಾ ಇತ್ತು. ಇನ್ನು ಇತ್ತೀಚೆಗೆ ಈ ಕೊಡವಾಮೆ ಬಾಳು ಅಂತ ಹೇಳಿ ಒಂದು ಕಾರ್ಯಕ್ರಮ ಏನಾಯಿತು, ಸಾವಿರಾರು ಜನ, 50-60 ಸಾವಿರ ಜನ ಸೇರಿದ್ರು. ಅದು ಆ ಕಾರ್ಯಕ್ರಮ ಕೂಡ ಈ ಮರದ ಕೆಳಗಡೆ ಬಂದು ಎಲ್ಲ ಸೇರಿರುವಂತದ್ದು, ಅಂತ ಒಂದು ಜಾಗ ಇದು. ಈಗ ಈ ಮರ ಅರ್ಧ ಭಾಗ ಉರುಳಿ ಬಿದ್ದಿರುವಂತದ್ದು ಸಾಕಷ್ಟು ಜನರಿಗೆ ಬೇಸರ ಕೂಡ ಆಗಿದೆ, ಈ ರೀತಿ ಆಗಿದೆ ಅಂತ ಹೇಳುವಂತದ್ದು. ಮತ್ತೆ ಇನ್ನೂ ಅರ್ಧ ಭಾಗ ಕೂಡ ಕುಸಿದು ಬೀಳುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಗಾಳಿ ಮಳೆಗೆ 200 ವರ್ಷದ ಇತಿಹಾಸವುಳ್ಳ ಪುರಾತನ ಮರ ಧರಾಶಾಯಿಯಾಗಿದೆ. ಮಡಿಕೇರಿಯ ಜಿಲ್ಲಾ ಕ್ರೀಡಾಂಗಣ ಬಳಿ ಇದ್ದ ಬೃಹತ್ ಮರ ನೆಲಕಚ್ಚಿದ್ದು ಮರ ಬೀಳುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮಡಿಕೇರಿಯಲ್ಲಿ ಗಾಳಿ ಮಳೆಗೆ ಬೃಹತ್ ಗಾತ್ರದ ಪುರಾತನ ಕಾಲದ ಮರ ಒಂದು ಉರುಳಿ ಬಿದ್ದಿರುವಂತದ್ದು. ಮಡಿಕೇರಿಯ ಜೂನಿಯರ್ ಕಾಲೇಜ್ ಮೈದಾನ ಏನಿದೆ, ಜೂನಿಯರ್ ಕಾಲೇಜ್ ಮೈದಾನಕ್ಕೆ ಸೇರಿದಂತ ಜಾಗದಲ್ಲಿ ಪಕ್ಕದಲ್ಲಿ ಒಂದು ಅತ್ತಿ ಮರ ಇತ್ತು. ಇದು ಸುಮಾರು 200 ವರ್ಷಕ್ಕೂ ಅಧಿಕ ಪುರಾತನವಾದ ಮರ. ಇದು ಅಂದ್ರೆ ಜನತೆಗೆ ಇದರೊಂದಿಗೆ ಭಾವನಾತ್ಮಕವಾದ ಸಂಬಂಧ ಕೂಡ ಇದೆ. ಯಾಕಂತ ಹೇಳಿದ್ರೆ ಇದು ಇಲ್ಲಿ ಮಡಿಕೇರಿಯ ಕೊಡವ ಸಮಾಜ ಅಂತ ಇದೆ. ಕೊಡವ ಸಮಾಜದವರು ಪ್ರತಿ ವರ್ಷ ಹುತ್ತರಿಗೆ ಒಂದು ಹುತ್ತರಿ ಕೋಲಾಕ್ ಮಾಡುವಂತ ಜಾಗ, ಅಂದ್ರೆ ಹುತ್ತರಿ ಕುಣಿತ ಅಂತ ಹೇಳ್ತಾರೆ, ಮಾಡುವಂತ ಜಾಗ. ಅಲ್ಲಿ ಒಂದು ಗುಡಿ ಕೂಡ ಇದೆ, ನೋಡಬಹುದು. ಅದರಿಂದ ತುಂಬಾ ಪುರಾತನ ವರ್ಷಗಳಿಂದ ಭಾವನಾತ್ಮಕವಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಇದು ನಿನ್ನೆ ಗಾಳಿಗೆ ಏನಾಗಿದೆ ಅಂದ್ರೆ, ಗಾಳಿ ಮಳೆಗೆ ಇದ್ದಕ್ಕಿದ್ದಂತೆ ಸಂಜೆ ಉರುಳಿ ಬಿದ್ದಿರುವಂತದ್ದು. ಮರದ ಅರ್ಧ ಭಾಗ ಕಟ್ಟಾಗಿ ಒಂದು ಕಡೆಗೆ ಬಿದ್ದಿರುವಂತದ್ದು, ಇನ್ನು ಅರ್ಧ ಭಾಗ ಉಳ್ಕೊಂಡಿದೆ. ಅದು ಕೂಡ ಬೀಳುವಂತ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಮಧ್ಯಭಾಗದಲ್ಲಿ ಅದು ಬಿರುಕು ಬಿಟ್ಟಿದೆ, ಮರದ ಮಧ್ಯಭಾಗದಲ್ಲಿ. ಈಗ ಅರ್ಧ ಭಾಗ ಇದ್ದಕ್ಕಿದ್ದಂತೆ ಉರುಳಿ ಬಿದ್ದಿದೆ. ಅದು ಸ್ಥಳೀಯರ ಮೊಬೈಲ್ ಅಲ್ಲಿ ಕೂಡ ನಿನ್ನೆ ರೆಕಾರ್ಡ್ ಆಗಿದೆ. ಇನ್ನು ಈ ಹುತ್ತರಿ ಕೋಲಾಟ ಮಾತ್ರ ಅಲ್ಲದೆ ಬೇರೆ ಬೇರೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಈ ಮರದ ಕೆಳಗಡೆ ನಡೀತಾ ಇತ್ತು, ಸಾಕಷ್ಟು ವರ್ಷಗಳಿಂದ ನಡೀತಾ ಇತ್ತು. ಇನ್ನು ಇತ್ತೀಚೆಗೆ ಈ ಕೊಡವಾಮೆ ಬಾಳು ಅಂತ ಹೇಳಿ ಒಂದು ಕಾರ್ಯಕ್ರಮ ಏನಾಯಿತು, ಸಾವಿರಾರು ಜನ, 50-60 ಸಾವಿರ ಜನ ಸೇರಿದ್ರು. ಅದು ಆ ಕಾರ್ಯಕ್ರಮ ಕೂಡ ಈ ಮರದ ಕೆಳಗಡೆ ಬಂದು ಎಲ್ಲ ಸೇರಿರುವಂತದ್ದು, ಅಂತ ಒಂದು ಜಾಗ ಇದು. ಈಗ ಈ ಮರ ಅರ್ಧ ಭಾಗ ಉರುಳಿ ಬಿದ್ದಿರುವಂತದ್ದು ಸಾಕಷ್ಟು ಜನರಿಗೆ ಬೇಸರ ಕೂಡ ಆಗಿದೆ, ಈ ರೀತಿ ಆಗಿದೆ ಅಂತ ಹೇಳುವಂತದ್ದು. ಮತ್ತೆ ಇನ್ನೂ ಅರ್ಧ ಭಾಗ ಕೂಡ ಕುಸಿದು ಬೀಳುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಗಾಳಿ ಮಳೆಗೆ 200 ವರ್ಷದ ಇತಿಹಾಸವುಳ್ಳ ಪುರಾತನ ಮರ ಧರಾಶಾಯಿಯಾಗಿದೆ. ಮಡಿಕೇರಿಯ ಜಿಲ್ಲಾ ಕ್ರೀಡಾಂಗಣ ಬಳಿ ಇದ್ದ ಬೃಹತ್ ಮರ ನೆಲಕಚ್ಚಿದ್ದು
ಮರ ಬೀಳುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮಡಿಕೇರಿಯಲ್ಲಿ ಗಾಳಿ ಮಳೆಗೆ ಬೃಹತ್ ಗಾತ್ರದ ಪುರಾತನ ಕಾಲದ ಮರ ಒಂದು ಉರುಳಿ ಬಿದ್ದಿರುವಂತದ್ದು. ಮಡಿಕೇರಿಯ ಜೂನಿಯರ್ ಕಾಲೇಜ್ ಮೈದಾನ ಏನಿದೆ, ಜೂನಿಯರ್ ಕಾಲೇಜ್ ಮೈದಾನಕ್ಕೆ ಸೇರಿದಂತ ಜಾಗದಲ್ಲಿ ಪಕ್ಕದಲ್ಲಿ ಒಂದು ಅತ್ತಿ ಮರ ಇತ್ತು. ಇದು ಸುಮಾರು 200 ವರ್ಷಕ್ಕೂ ಅಧಿಕ ಪುರಾತನವಾದ ಮರ. ಇದು ಅಂದ್ರೆ ಜನತೆಗೆ ಇದರೊಂದಿಗೆ ಭಾವನಾತ್ಮಕವಾದ ಸಂಬಂಧ ಕೂಡ ಇದೆ. ಯಾಕಂತ ಹೇಳಿದ್ರೆ ಇದು ಇಲ್ಲಿ ಮಡಿಕೇರಿಯ ಕೊಡವ ಸಮಾಜ ಅಂತ ಇದೆ. ಕೊಡವ ಸಮಾಜದವರು ಪ್ರತಿ ವರ್ಷ ಹುತ್ತರಿ ಕೋಲಕ್ ಮಾಡುವಂತ ಜಾಗ, ಅಂದ್ರೆ ಹುತ್ತರಿ ಕುಣಿತ ಅಂತ ಹೇಳ್ತಾರೆ, ಮಾಡುವಂತ ಜಾಗ. ಅಲ್ಲಿ ಒಂದು ಗುಡಿ ಕೂಡ ಇದೆ, ನೋಡಬಹುದು. ಅದರಿಂದ ತುಂಬಾ ಪುರಾತನ ವರ್ಷಗಳಿಂದ ಭಾವನಾತ್ಮಕವಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಇದು ನಿನ್ನೆ ಗಾಳಿಗೆ ಏನಾಗಿದೆ ಅಂದ್ರೆ, ಗಾಳಿ ಮಳೆಗೆ ಇದ್ದಕ್ಕಿದ್ದಂತೆ ಸಂಜೆ ಉರುಳಿ ಬಿದ್ದಿರುವಂತದ್ದು. ಮರದ ಅರ್ಧ ಭಾಗ ಕಟ್ಟಾಗಿ ಒಂದು ಕಡೆಗೆ ಬಿದ್ದಿರುವಂತದ್ದು, ಇನ್ನು ಅರ್ಧ ಭಾಗ ಉಳ್ಕೊಂಡಿದೆ, ಅದು ಕೂಡ ಬೀಳುವಂತ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಮಧ್ಯಭಾಗದಲ್ಲಿ ಅದು ಬಿರುಕು ಬಿಟ್ಟಿದೆ, ಮರದ ಮಧ್ಯಭಾಗದಲ್ಲಿ. ಈಗ ಅರ್ಧ ಭಾಗ ಇದ್ದಕ್ಕಿದ್ದಂತೆ ಉರುಳಿ ಬಿದ್ದಿದೆ. ಅದು ಸ್ಥಳೀಯರ ಮೊಬೈಲ್ ಕೂಡ ನಿನ್ನೆ ರೆಕಾರ್ಡ್ ಆಗಿದೆ. ಇನ್ನು ಈ ಹುತ್ತರಿ ಕೋಲಾಟ ಮಾತ್ರ ಅಲ್ಲದೆ ಬೇರೆ ಬೇರೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಈ ಮರದ ಕೆಳಗಡೆ ನಡೀತಾ ಇತ್ತು, ಸಾಕಷ್ಟು ವರ್ಷಗಳಿಂದ ನಡೀತಾ ಇತ್ತು. ಇನ್ನು ಇತ್ತೀಚೆಗೆ ಈ ಕೊಡವಾಮೆ ಬಾಳು ಅಂತೇಳಿ ಒಂದು ಕಾರ್ಯಕ್ರಮ ಏನಾಯಿತು, ಸಾವಿರಾರು ಜನ, 50-60 ಸಾವಿರ ಜನ ಸೇರಿದ್ರು. ಅದು ಆ ಕಾರ್ಯಕ್ರಮ ಕೂಡ ಈ ಮರದ ಕೆಳಗಡೆ ಬಂದು ಎಲ್ಲ ಸೇರಿರುವಂತದ್ದು, ಅಂತ ಒಂದು ಜಾಗ ಇದು. ಈಗ ಈ ಮರ ಅರ್ಧ ಭಾಗ ಉರುಳಿ ಬಿದ್ದಿರುವಂತದ್ದು ಸಾಕಷ್ಟು ಜನರಿಗೆ ಬೇಸರ ಕೂಡ ಆಗಿದೆ, ಈ ರೀತಿ ಆಗಿದೆ ಅಂತ ಹೇಳುವಂತದ್ದು. ಮತ್ತೆ ಇನ್ನೂ ಅರ್ಧ ಭಾಗ ಕೂಡ ಕುಸಿದು ಬೀಳುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಗಾಳಿ ಮಳೆಗೆ 200 ವರ್ಷದ ಇತಿಹಾಸವುಳ್ಳ ಪುರಾತನ ಮರ ಧರಾಶಾಯಿಯಾಗಿದೆ. ಮಡಿಕೇರಿಯ ಜಿಲ್ಲಾ ಕ್ರೀಡಾಂಗಣ ಬಳಿ ಇದ್ದ ಬೃಹತ್ ಮರ ನೆಲಕಚ್ಚಿದ್ದು, ಮರ ಬೀಳುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮಡಿಕೇರಿಯಲ್ಲಿ ಗಾಳಿ ಮಳೆಗೆ ಬೃಹತ್ ಗಾತ್ರದ ಪುರಾತನ ಕಾಲದ ಮರ ಒಂದು ಉರುಳಿ ಬಿದ್ದಿರುವಂತದ್ದು. ಮಡಿಕೇರಿಯ ಜೂನಿಯರ್ ಕಾಲೇಜ್ ಮೈದಾನ ಏನಿದೆ, ಜೂನಿಯರ್ ಕಾಲೇಜ್ ಮೈದಾನಕ್ಕೆ ಸೇರಿದಂತ ಜಾಗದಲ್ಲಿ ಪಕ್ಕದಲ್ಲಿ ಒಂದು ಅತ್ತಿ ಮರ ಇತ್ತು. ಇದು ಸುಮಾರು 200 ವರ್ಷಕ್ಕೂ ಅಧಿಕ ಪುರಾತನವಾದ ಮರ. ಇದು ಅಂದ್ರೆ ಜನತೆಗೆ ಇದರೊಂದಿಗೆ ಭಾವನಾತ್ಮಕವಾದ ಸಂಬಂಧ ಕೂಡ ಇದೆ. ಯಾಕಂತ ಹೇಳಿದ್ರೆ ಇದು ಇಲ್ಲಿ ಮಡಿಕೇರಿಯ ಕೊಡವ ಸಮಾಜ ಅಂತ ಇದೆ. ಕೊಡವ ಸಮಾಜದವರು ಪ್ರತಿ ವರ್ಷ ಹುತ್ತರಿ ಕೋಲಕ್ ಮಾಡುವಂತ ಜಾಗ, ಅಂದ್ರೆ ಹುತ್ತರಿ ಕುಣಿತ ಅಂತ ಹೇಳ್ತಾರೆ, ಮಾಡುವಂತ ಜಾಗ. ಅಲ್ಲಿ ಒಂದು ಗುಡಿ ಕೂಡ ಇದೆ, ನೋಡಬಹುದು. ಅದರಿಂದ ತುಂಬಾ ಪುರಾತನ ವರ್ಷಗಳಿಂದ ಭಾವನಾತ್ಮಕವಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಇದು ನಿನ್ನೆ ಗಾಳಿಗೆ ಏನಾಗಿದೆ ಅಂದ್ರೆ, ಗಾಳಿ ಮಳೆಗೆ ಇದ್ದಕ್ಕಿದ್ದಂತೆ ಸಂಜೆ ಉರುಳಿ ಬಿದ್ದಿರುವಂತದ್ದು. ಮರದ ಅರ್ಧ ಭಾಗ ಕಟ್ಟಾಗಿ ಒಂದು ಕಡೆಗೆ ಬಿದ್ದಿರುವಂತದ್ದು, ಇನ್ನು ಅರ್ಧ ಭಾಗ ಉಳ್ಕೊಂಡಿದೆ, ಅದು ಕೂಡ ಬೀಳುವಂತ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಮಧ್ಯಭಾಗದಲ್ಲಿ ಅದು ಬಿರುಕು ಬಿಟ್ಟಿದೆ, ಮರದ ಮಧ್ಯಭಾಗದಲ್ಲಿ. ಈಗ ಅರ್ಧ ಭಾಗ ಇದ್ದಕ್ಕಿದ್ದಂತೆ ಉರುಳಿ ಬಿದ್ದಿದೆ. ಅದು ಸ್ಥಳೀಯರ ಮೊಬೈಲ್ ಕೂಡ ನಿನ್ನೆ ರೆಕಾರ್ಡ್ ಆಗಿದೆ. ಇನ್ನು ಈ ಹುತ್ತರಿ ಕೋಲಾಟ ಮಾತ್ರ ಅಲ್ಲದೆ ಬೇರೆ ಬೇರೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಈ ಮರದ ಕೆಳಗಡೆ ನಡೀತಾ ಇತ್ತು, ಸಾಕಷ್ಟು ವರ್ಷಗಳಿಂದ ನಡೀತಾ ಇತ್ತು. ಇನ್ನು ಇತ್ತೀಚೆಗೆ ಈ ಕೊಡವಾಮೆ ಬಾಳು ಅಂತೇಳಿ ಒಂದು ಕಾರ್ಯಕ್ರಮ ಏನಾಯಿತು, ಸಾವಿರಾರು ಜನ, 50-60 ಸಾವಿರ ಜನ ಸೇರಿದ್ರು. ಅದು ಆ ಕಾರ್ಯಕ್ರಮ ಕೂಡ ಈ ಮರದ ಕೆಳಗಡೆ ಬಂದು ಎಲ್ಲ ಸೇರಿರುವಂತದ್ದು, ಅಂತ ಒಂದು ಜಾಗ ಇದು. ಈಗ ಈ ಮರ ಅರ್ಧ ಭಾಗ ಉರುಳಿ ಬಿದ್ದಿರುವಂತದ್ದು ಸಾಕಷ್ಟು ಜನರಿಗೆ ಬೇಸರ ಕೂಡ ಆಗಿದೆ, ಈ ರೀತಿ ಆಗಿದೆ ಅಂತ ಹೇಳುವಂತದ್ದು. ಮತ್ತೆ ಇನ್ನೂ ಅರ್ಧ ಭಾಗ ಕೂಡ ಕುಸಿದು ಬೀಳುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಗಾಳಿ ಮಳೆಗೆ 200 ವರ್ಷದ ಇತಿಹಾಸವುಳ್ಳ ಪುರಾತನ ಮರ ಧರಾಶಾಯಿಯಾಗಿದೆ. ಮಡಿಕೇರಿಯ ಜಿಲ್ಲಾ ಕ್ರೀಡಾಂಗಣ ಬಳಿ ಇದ್ದ ಬೃಹತ್ ಮರ ನೆಲಕಚ್ಚಿದ್ದು, ಮರ ಬೀಳುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮಡಿಕೇರಿಯಲ್ಲಿ ಗಾಳಿ ಮಳೆಗೆ ಬೃಹತ್ ಗಾತ್ರದ ಪುರಾತನ ಕಾಲದ ಮರ ಒಂದು ಉರುಳಿ ಬಿದ್ದಿರುವಂತದ್ದು. ಮಡಿಕೇರಿಯ ಜೂನಿಯರ್ ಕಾಲೇಜ್ ಮೈದಾನ ಏನಿದೆ, ಜೂನಿಯರ್ ಕಾಲೇಜ್ ಮೈದಾನಕ್ಕೆ ಸೇರಿದಂತ ಜಾಗದಲ್ಲಿ ಪಕ್ಕದಲ್ಲಿ ಒಂದು ಅತ್ತಿ ಮರ ಇತ್ತು. ಇದು ಸುಮಾರು 200 ವರ್ಷಕ್ಕೂ ಅಧಿಕ ಪುರಾತನವಾದ ಮರ. ಇದು ಅಂದ್ರೆ ಜನತೆಗೆ ಇದರೊಂದಿಗೆ ಭಾವನಾತ್ಮಕವಾದ ಸಂಬಂಧ ಕೂಡ ಇದೆ. ಯಾಕಂತ ಹೇಳಿದ್ರೆ ಇದು ಇಲ್ಲಿ ಮಡಿಕೇರಿಯ ಕೊಡವ ಸಮಾಜ ಅಂತ ಇದೆ. ಕೊಡವ ಸಮಾಜದವರು ಪ್ರತಿ ವರ್ಷ ಹುತ್ತರಿ ಕೋಲಕ್ ಮಾಡುವಂತ ಜಾಗ, ಅಂದ್ರೆ ಹುತ್ತರಿ ಕುಣಿತ ಅಂತ ಹೇಳ್ತಾರೆ, ಮಾಡುವಂತ ಜಾಗ. ಅಲ್ಲಿ ಒಂದು ಗುಡಿ ಕೂಡ ಇದೆ, ನೋಡಬಹುದು. ಅದರಿಂದ ತುಂಬಾ ಪುರಾತನ ವರ್ಷಗಳಿಂದ ಭಾವನಾತ್ಮಕವಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಇದು ನಿನ್ನೆ ಗಾಳಿಗೆ ಏನಾಗಿದೆ ಅಂದ್ರೆ, ಗಾಳಿ ಮಳೆಗೆ ಇದ್ದಕ್ಕಿದ್ದಂತೆ ಸಂಜೆ ಉರುಳಿ ಬಿದ್ದಿರುವಂತದ್ದು. ಮರದ ಅರ್ಧ ಭಾಗ ಕಟ್ಟಾಗಿ ಒಂದು ಕಡೆಗೆ ಬಿದ್ದಿರುವಂತದ್ದು, ಇನ್ನು ಅರ್ಧ ಭಾಗ ಉಳ್ಕೊಂಡಿದೆ, ಅದು ಕೂಡ ಬೀಳುವಂತ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಮಧ್ಯಭಾಗದಲ್ಲಿ ಅದು ಬಿರುಕು ಬಿಟ್ಟಿದೆ, ಮರದ ಮಧ್ಯಭಾಗದಲ್ಲಿ. ಈಗ ಅರ್ಧ ಭಾಗ ಇದ್ದಕ್ಕಿದ್ದಂತೆ ಉರುಳಿ ಬಿದ್ದಿದೆ. ಅದು ಸ್ಥಳೀಯರ ಮೊಬೈಲ್ ಕೂಡ ನಿನ್ನೆ ರೆಕಾರ್ಡ್ ಆಗಿದೆ. ಇನ್ನು ಈ ಹುತ್ತರಿ ಕೋಲಾಟ ಮಾತ್ರ ಅಲ್ಲದೆ ಬೇರೆ ಬೇರೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಈ ಮರದ ಕೆಳಗಡೆ ನಡೀತಾ ಇತ್ತು, ಸಾಕಷ್ಟು ವರ್ಷಗಳಿಂದ ನಡೀತಾ ಇತ್ತು. ಇನ್ನು ಇತ್ತೀಚೆಗೆ ಈ ಕೊಡವಾಮೆ ಬಾಳು ಅಂತೇಳಿ ಒಂದು ಕಾರ್ಯಕ್ರಮ ಏನಾಯಿತು, ಸಾವಿರಾರು ಜನ, 50-60 ಸಾವಿರ ಜನ ಸೇರಿದ್ರು. ಅದು ಆ ಕಾರ್ಯಕ್ರಮ ಕೂಡ ಈ ಮರದ ಕೆಳಗಡೆ ಬಂದು ಎಲ್ಲ ಸೇರಿರುವಂತದ್ದು, ಅಂತ ಒಂದು ಜಾಗ ಇದು. ಈಗ ಈ ಮರ ಅರ್ಧ ಭಾಗ ಉರುಳಿ ಬಿದ್ದಿರುವಂತದ್ದು ಸಾಕಷ್ಟು ಜನರಿಗೆ ಬೇಸರ ಕೂಡ ಆಗಿದೆ, ಈ ರೀತಿ ಆಗಿದೆ ಅಂತ ಹೇಳುವಂತದ್ದು. ಮತ್ತೆ ಇನ್ನೂ ಅರ್ಧ ಭಾಗ ಕೂಡ ಕುಸಿದು ಬೀಳುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.